ಹಲೋ ವಿವರ್ಸ್, ನೀವು ಕೂಡ ಅಕ್ವೇರಿಯಂ ಆಬಿಲಿ ತುಂಬ ಜನ ಇರ್ಬೋದು. ಈ ಆಬಿ ನಿಮಗೆ ಗೊತ್ತಿದೆ, ನೀವು ಏನಾದರೂ ಒಂದೆರಡು ಮೀನ್ಸ್ ಹಾಕಿದ್ರು ಗೊತ್ತಿರ್ಬೋದು ಯಾವ ಥರ ಇರುತ್ತೆ ಈ ಆಬಿ ಅಂತ ಹೇಳಿ. ಇದು ಒಂಥರ ಅಡಿಕ್ಟೆಡ್. ನಾನು ತುಂಬ ಚಿಕ್ಕ ವಯಸ್ಸಿಂದ ಫಿಶಸ್ನ ಸಾಕಿದ್ದೀನಿ. ಇವತ್ತು ಏನರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಈ ಟೆಕ್ ಚಾನಲಲ್ಲಿ ಫಿಶ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ, ನಾನಿವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇರುವಂಥದ್ದು ಒಂದು ಅಕ್ವೇರಿಯಂ ಫಿಲ್ಟರು. ಒಂದು ಬಜೆಟ್ ಫ್ರೆಂಡ್ಲಿ ಮತ್ತು ನಾನು ಹುಡುಕಿದ್ರಲ್ಲಿ ಇದು ಒಂದು ಬೆಸ್ಟ್ ಅಂತ ಹೇಳಿ ಅನ್ನಿಸ್ತು. ನೀವು ಏನಾದರೂ ನಿಮ್ಮ ಮನೇಲಿ ಅಕ್ವೇರಿಯಂ ಇದೆ ಅಂತಂದರೆ ಫಿಲ್ಟರು ಮೇಯ್ನು. ಈ ಪ್ರೈಸ್ ರೇಂಜಲ್ಲಿ ಒಂದು 800 ಪ್ರೈಸ್ ರೇಂಜಲ್ಲಿ ಚೆನ್ನಾಗಿರುವಂಥ ಫಿಲ್ಟರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದು ಯಾವುದು ಅಂತ ಹೇಳಿ. ಬೇರೆ ಯೂಸರ್ಸ್ಗೂ ಬೇರೆ ಆಬಿಸ್ಟ್ಗೂ ಇದು ಹೆಲ್ಪ್ ಆಗ್ಬೋದು. ಮತ್ತು ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನನ್ನ ಇನ್ನೊಂದು ಚಾನಲ್ ಇದೆ, ಸುಹಾಸ್ ಲಾಗ್ ಅಂತ ಹೇಳಿ. ಐ ಥಿಂಕ್ ಆದರೂ ನೇಮ್ನ ನಾನು ಚೇಂಜ್ ಮಾಡಿದಾಗ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಆ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಅದರಲ್ಲಿ ಅಪಾರ್ಟ್ ಏನು ಟೆಕ್ ಬಿಟ್ಟು ನೇಚರ್ ಬಗ್ಗೆ ಆಗಲಿ, ಫಿಶಸ್ಸು, ಬೇರೆ ಥರದ ವಿಡಿಯೋನ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇದು ಒಂದು ಕ್ಯಾನಿಸ್ಟರ್ ಫಿಲ್ಟರ್ ಮತ್ತು ಇದು ಹ್ಯಾಂಗ್ ಆನ್ ಫಿಲ್ಟರ್ ನೋಡ್ತಾ ಇರ್ಬೋದು. ಮತ್ತು ಇದು ಬೋತ್ ಫ್ರೆಶ್ ವಾಟರ್ ಮತ್ತು ಸೀ ವಾಟರ್ಗೆ ಬರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇದರ ಹೆಸರು ಬಂದು ಸನ್ ಅಂತ ಹೇಳಿ, ಇದ್ರ ಹೆಸರಿಂದಲೇ ನಿಮಗೆ ಗೊತ್ತಾಗಿರ್ಬೋದು, ಮೇಡ್ ಇನ್ ಚೈನಾ ಅಂತ ಹೇಳಿ. ಇನ್ನು ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ. ಇದು ಮೋಟರ್ ಬಂದ್ಬಿಟ್ಟು 220 240 ವೋಲ್ಟ್ಸು ಮತ್ತು 50 ಹರ್ಟ್ಸು 3 ವ್ಯಾಟ್ಸು. ಇದು 350 ಲೀಟರ್ಸ್ ಪರ್ ಅವರ್ ಇದ್ರ ಸೈಕಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಮೋಟರು, ಇದು ಐ ಥಿಂಕ್ ಸ್ವಿಚ್ ಅಂತ ಹೇಳಿ ಅಂದ್ಕೊಳ್ತೀನಿ. ಇದಾದ ಮೇಲೆ ನಮ್ಮ ಡೈರೆಕ್ಟ್ ಫಿಲ್ಟರ್ ಸಿಗ್ತಾ ಇದೆ. ಆಮೇಲೆ ಇದು ಐ ಥಿಂಕ್ ಸ್ಪಾಂಜ್ ಅಂತ ಹೇಳಿ ಅಂದ್ಕೊಳ್ತೀನಿ, ಫಿಲ್ಟರ್ಗೆ ಹಾಕೋದು. ಮತ್ತು ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇದೆ, ಎಲ್ಲ ಫುಲ್ಲು ಚೈನೀಸಲ್ಲೇ ಇದೆ. ನೋಡ್ತಾ ಇರ್ಬೋದು, ಫೈನಲ್ ಆಗಿ ಸೆಟ್ ಮಾಡಾಯಿತು. ಈ ಥರ ಸೆಟ್ ಮಾಡೋದು ಇದನ್ನು. ಮತ್ತು ಇನ್ನೂ ಏನೇನಿದೆ ಅಂತ ಅಂದರೆ, ನಿಮಗೆ ಇನ್ನೂ ನೀರನ್ನ ಇದು ಪಂಪ್ ಮಾಡೋಕ್ಕೆ ಇದು ಪೈಪ್ ಸಾಲಿಲ್ಲ ಅಂತಂದರೆ ಇದನ್ನ ಹಾಕಿ ಎಕ್ಸ್ಟೆಂಡ್ ಮಾಡ್ಬೋದು. ಮತ್ತು ಇದೇನು ಅಂತ ಅಂದರೆ, ನಮ್ಮಲ್ಲಿ ಈ ಥರ ಸ್ವಿಚ್ ಹಾಕೋಕ್ಕಾಗಲ್ವಲ್ಲ, ಆದ್ದರಿಂದ ಇದನ್ನು ಕನೆಕ್ಟರ್ ಕೊಟ್ಟಿದ್ದಾರೆ. ಇದನ್ನು ಆ್ಯಡ್ ಮಾಡಿ ನಾವು ಸ್ವಿಚ್ಗೆ ಕನೆಕ್ಟ್ ಮಾಡ್ಬೋದು. ಇನ್ನು ಇದನ್ನು ನಮ್ಮ ಫಿಶ್ ಟ್ಯಾಂಕಿಗೆ ಹಾಕಿ ನೋಡೋಣ ಯಾವ ಥರ ವರ್ಕ್ ಮಾಡುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಫಿಲ್ಟರ್ನ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇನ್ನೂ ಸ್ವಲ್ಪ ಕೆಳಗಡೆ ಇಡಬೇಕು ಅಥವಾ ನೀರನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. ಮತ್ತು ಇದರ ಫ್ಲೋ ಕೂಡ ನಾವು ಇಲ್ಲಿ ಕಡಿಮೆ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಕಂಟ್ರೋಲರ್ ಕೊಟ್ಟಿದ್ದಾರೆ, ನಮಗೆ ಜಾಸ್ತಿ ಬೇಕೋ ಕಡಿಮೆ ಬೇಕೋ ಮಾಡ್ಕೋಬೋದು. ಮತ್ತು ಇದು ಇದರಲ್ಲಿ ಕಾರ್ಬನ್ ಇರುತ್ತೆ ಫಿಲ್ಟರ್ ಮಾಡೋದಕ್ಕೆ. ನಿಮಗಿದು ಬೇಡ ಅಂತಂದರೆ ಸ್ಪಾಂಜ್ ಫಿಲ್ಟರ್ಸ್ ಕೂಡ ನೀವು ಆ್ಯಡ್ ಮಾಡ್ಬೋದು, ಇವೆರಡು. ಮತ್ತು ಇಲ್ಲಿ ಒಂದು ಖಾಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಬಯೋಮೀಡಿಯಾ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಫಿಲ್ಟರ್ ಆಗುತ್ತೆ ಬಯೋಮೀಡಿಯಾ ಯೂಸ್ ಮಾಡಿದ್ರೆ. ಮತ್ತು ಈ ಥರ ಇದೆ, ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಇದರಲ್ಲೊಂದು ಚಿಕ್ಕ ಬೇಟ ಫಿಶ್ ಮಾತ್ರ ಬಿಟ್ಟಿದ್ದೀನಿ. ನೋಡಿದ್ರಲ್ಲ ವಿವರ್ಸ್, ಯಾವ ಥರ ಈ ಫಿಲ್ಟರು ವರ್ಕ್ ಮಾಡ್ತಿದೆ ಅಂತ ಹೇಳಿ. ನಾನು ಇದನ್ನು ಪರ್ಚೇಸ್ ಮಾಡಿದ ಮೇನ್ ರೀಸನ್ ಬಂದು ನನ್ನ ಬಜೆಟ್ ಫ್ರೆಂಡ್ಲಿ ಆಗಿತ್ತು, ಮತ್ತು ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಕೂಡ ಸಿಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೀವು ಚೆಕ್ ಮಾಡ್ಬೋದು, ಲಿಂಕು ಕಾಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದು ಒಂದು 2 ಸ್ಕ್ವೇರ್ ಸೆಂಟಿಮೀಟರ್ ಟ್ಯಾಂಕಿಗೆ ಬೆಸ್ಟ್ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು 50 ಲೀಟರ್ಸ್ವರೆಗೂ ಇದರ ಏನು ಫಿಲ್ಟರಿಂಗ್ ಕೆಪಾಸಿಟಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನೀವು ಅರ್ಧ ತಗೊಂಡ್ರು ಐ ಥಿಂಕ್ ಫಿಲ್ಟರ್ ಮಾಡುತ್ತೆ ಅಂತ ಹೇಳಿ. ಮತ್ತು ಇನ್ನೊಂದು ಮೇಯ್ನ್ ರೀಸನ್ ಏನು ಅಂತ ಅಂದರೆ, ಇದು ಕ್ಯಾನಿಸ್ಟರ್ ಫಿಲ್ಟರ್ ಮತ್ತು ಹ್ಯಾಂಗ್ ಆನ್ ಫಿಲ್ಟರ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸೌಂಡು, ನೀವು ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ನಿಮಗೆ ಐ ಥಿಂಕ್ ಸೌಂಡ್ ಬರ್ತಿಲ್ಲ ಅಂತ ಹೇಳಿ ಅನಿಸುತ್ತೆ. ಫುಲ್ಲು ಒಂದು ಚೂರು ಸೌಂಡ್ ಬರಲ್ಲ. ನಾನು ತುಂಬ ಫಿಲ್ಟರ್ಸ್ ನೋಡಿದ್ದೀನಿ, ಅದರಲ್ಲಿ ಗುಯ್ ಅಂತ ಹೇಳಿ ಯಾವಾಗಲೂ ಸೌಂಡ್ ಬರ್ತಿರುತ್ತೆ ಮತ್ತು ಇರಿಟೇಟ್ ಆಗುತ್ತೆ. ನೀವು ರಾತ್ರಿ ಎಲ್ಲ ಫಿಲ್ಟರ್ ಆನ್ ಮಾಡಿ ಇಟ್ಟಿದ್ರೆ, ನೀವು ನಿಮ್ಮ ರೂಮಲ್ಲಿ ಏನಾದರೂ ಅಕ್ವೇರಿಯಂ ಇಟ್ಕೊಂಡಿದ್ರೆ ನಿಮಗೆ ನಿದ್ದೆನೂ ಬರಲ್ಲ. ಆದ್ದರಿಂದ ಇದು ಬೆಸ್ಟ್ ಅಂತ ಹೇಳಿ ಹೇಳ್ತೀನಿ. ಮತ್ತು ನೀವು ಇದಕ್ಕೆ ಬಯೋಮೀಡಿಯಾ ಎಲ್ಲ ಹಾಕ್ಬೋದು, ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತು ನನ್ನ ಇನ್ನೊಂದು ಚಾನಲ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಮರೆಯದಲ್ಲೇ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.